ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮ್ಮು GS. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್. ಸ್ವಲ್ಪ ದಿನದಿಂದ ನಾವು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಹೋಗಿದ್ವಿ. ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟ್ರಿಪ್ಪಿಗೆ ಹೋಗೋದು ಸಡನ್ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ನಮ್ಮ ಅಣ್ಣವರು ಮತ್ತು ಸಜ್ಜಿ ನಾನು ಹೋದ್ವಿ. ಜಸ್ಟ್ 2 ಡೇಸ್ ಟ್ರಿಪ್ ಆಗಿತ್ತು ಅಷ್ಟೇ. ಅಮ್ಮ ಬೇರೆ ಹುಷಾರಿರಲಿಲ್ಲ, ಅಜ್ಜಿನ ಅವರೊಟ್ಟಿಗೆ ಬಿಟ್ಟು ಹೋದ್ವಿ. ಇಲ್ಲಿಂದ ಬಿಡೋದೇ ನೈಟ್ ಲೇಟ್ ಆಗಿತ್ತು. ಸೊ ಮಿಡ್ ನೈಟ್ವರೆಗೂ ಅಣ್ಣನೇ ಡ್ರೈವ್ ಮಾಡಿದರು. ಅಲ್ಲಿಂದ ಸಚ್ಚಿ ಡ್ರೈವ್ ಮಾಡ್ತಾಯಿದ್ರು. ಶಿವಮೊಗ್ಗದಿಂದ ಚಿಕ್ಕಮಂಗ್ಳೂರ್ವರೆಗೂ ಸಚ್ಚಿನೇ ಡ್ರೈವ್ ಮಾಡಿದರು. ಅಲ್ಲಿ ನೋಡಿದರೆ ಆನೆಗಳ ಕಾಟ ಜಾಸ್ತಿ ಇತ್ತು. ಸೊ ಹಾಗಾಗಿ ಸ್ವಲ್ಪ ಭಯನೂ ಆಗ್ತಿತ್ತು. ಆದರೆ ಅವರು ತುಂಬ ಧೈರ್ಯದಿಂದನೇ ಗಾಡಿನ ಓಡಿಸಿದ್ರು. ಗಾಡೀಲಿ ಬೆಡ್ ಹಾಕಿತ್ತು. ಅಣ್ಣರಿಬ್ಬರು ಆರಾಮ್ ನಿದ್ದೆ ಮಾಡ್ತಿದ್ರು. ಸಚ್ಚಿ ಒಬ್ಬನೇ ಡ್ರೈವ್ ಮಾಡೋದು ಅಂತ ನಾನು ಮಲಗಲೇ ಇಲ್ಲ, ಅವರೊಟ್ಟಿಗೆ ಮಾತಾಡ್ತಾ ಇದ್ದೆ. ಸೊ ಒಳ್ಳೊಳ್ಳೆ ಸಾಂಗ್ ಹಾಕ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಮಾರ್ನಿಂಗ್ವರೆಗೂ ಹೋದ್ವಿ. ಏನಂದರೆ ನೈಟ್ ಬೇರೆ ಅಲ್ವಾ, ದಾರಿ ಏನೋ ಚೆನ್ನಾಗೇ ಸಾಗ್ತಾಯಿತ್ತು. ಆದರೂ ಕಾಡೆಣ್ಣೆಗಳಿದ್ದಾವಂತ ಹೇಳಿದರು. ಹಾಗಾಗಿ ಸೌಂಡನ್ನ ಜಾಸ್ತಿ ಬಿಟ್ಟು ಹೋಗ್ತಾಯಿದ್ವಿ. ಇನ್ನು ಮಸುಕಿದ್ದಾಗಲೇ ಚಿಕ್ಕಮಂಗ್ಳೂರು ಹತ್ರ ಇದ್ವಿ. ಫುಲ್ ಮಂಜಿತ್ತು. ಸೊ ನನ್ನ ಗಂಡ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ಕೊಂಬಂದರು. ಹೆಂಗೆ ಮುಟ್ಟಿದ್ವಿ ಅಂತಲೇ ಗೊತ್ತಾಗಲಿಲ್ಲ. 4-5 ತಾಸು ಹೆಸರಿದ್ರೂ ಕೂಡ ಬೇಗ ತಲುಪಿದ್ವಿ ಅನ್ನಿಸ್ತು. ಸೊ ಮಾರ್ನಿಂಗು ಈ ಗ್ರೀನು ಇವೇ ಹೋಗ್ತಾ ಇರೋ ದಾರಿ ನೋಡ್ತಿದ್ರೆ ಒಂಥರ ಖುಷಿ, ಚೆನ್ನಾಗಿ ಫೀಲ್ ಆಗುತ್ತಂದರೆ ಮನಸ್ಸಿಗೆ. ನನಗೆ ಮೊದಲೇ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಸೊ ಮಾರ್ನಿಂಗ್ ಆಗ್ತಾ ಇದ್ದಂಗೆ ಸಚ್ಚಿಗೆ ಕಣ್ಣೆಳಿತಾ ಇತ್ತು ನಿದ್ದಿಗೆ. ಸೊ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಮುಳ್ಳಯ್ಯನಗಿರಿ ಅಂದ್ಕೊಂಡು ಇನ್ನೊಂದು ಯಾವುದೋ ಗಿರಿಗೆ ಹೋಗ್ಬಿಟ್ವಿ. ಮುಳ್ಳಯ್ಯನಗಿರಿನ 2-3 ಸರಿ ನೋಡಿದ್ದೀವಿ ಈಗಾಗಲೇ. ಸೊ ಶಾನು ಕಾರ್ ಹೊಡಿತಾ ಇದ್ದ. ನಾವು ಯಾವುದೋ ಪ್ಲೇಸ್ ಅಂದ್ಕೊಂಡು ಹೋದ್ವಿ, ಅದು ಇನ್ಯಾವುದೋ ಆಯಿತು. ನಾವು ಬೇರೆ ಒಂದು ರೂಮ್ ಮಾಡಿಕೊಂಡು ಆಮ್ಯಾಗ ರೆಡಿಯಾಗಿ ಹೋಗ್ಬೇಕು ಅಂದ್ಕೊಂಡ್ವಿ. ಇವರಿಬ್ಬರು ಮಲಗಿದ್ರು. ನನಗೂ ಸ್ವಲ್ಪ ತಲೆ ಸುತ್ತಾ ಇತ್ತು. ಬಟ್ ನಮ್ಮ ಅಣ್ಣ ಸೀದಾ ಕರ್ಕೊಂಡೋಗಿ ಒಂದು ಪ್ಲೇಸ್ಗೆ ಸ್ಟಾಪ್ ಮಾಡ್ದ. ಬಟ್ ಸಡನ್ ಪ್ಲ್ಯಾನ್ ಆದರೂ ಕೂಡ ನಿಜ ಎಷ್ಟು ಮಜಾ ಕೊಡ್ತು ಅಂದರೆ ಈ ಟ್ರಿಪ್ಪು ನಿಜ ಖುಷಿಯಾಗಿತ್ತು ನನಗಂತೂ. ಯಾಕಂದರೆ ಯಾವ ಪ್ಲ್ಯಾನು ಇಲ್ಲ, ಎಲ್ಲಿ ಹೋಗ್ತೀವಿ ಅನ್ನೋದೆಲ್ಲ ಸಿಕ್ಕಿದ ಕಡೆ ಸುಮ್ಮನೆ ನುಗ್ತಾ ಇರೋದು. ಎಲ್ಲ ಈ ಥರ ಮಾಡ್ತಾ ಇರ್ತಾರೆ. ನಾವು ಹುಡುಗಿರೆಲ್ಲ ಹೋದ್ರೂ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತೀವಿ. ನಾವು ಇವಾಗ ಹೋಗಿದ್ದು ಮಾಣಿಕ್ಯಧಾರ ಇರುವೆ ಫಾಲ್ಸ್ ಅಂತ. ಆ್ಯಕ್ಚುಲಿ ನಾವು ಹೋಗಬೇಕಾಗಿದ್ದು ಮುಳ್ಳಯ್ಯನಗಿರಿಗೆ. ನಾವು ಆಲ್ರೆಡಿ 2 ಸರಿ ಏನೋ ನೋಡಿದ್ವಿ. ಆದರೆ ಆದರೆ ಇದೇ ನಿಜವಾಗ್ಲೂ ಖುಷಿ ಕೊಟ್ಟಿದ್ದು ನನಗಂತೂ. ಎಲ್ಲಿ ನೋಡಿದರೂ ಮಂಜು, ಎದುರಿಗಿರೋ ಜನಗಳೇ ಕಾಣೋದಿಲ್ಲ. ಫುಲ್ ಫಾಗಿರುತ್ತೆ. ಆಮೇಲೆ ಮನೆಗಳಿಲ್ಲ, ಫುಲ್ ಗ್ರೀನ್ ಆ ಮಂಜು. ಮತ್ತು ನಿಜವಾಗ್ಲೂ ಸ್ವರ್ಗ ಅಂದರೆ ಇದೆ ಅನಿಸುತ್ತೆ. ಅಲ್ಲಿರೋರು ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ, ಇಂಥ ಒಳ್ಳೆ ನೇಚರ್ ಮಧ್ಯೆ ಇರೋರು. ಆದರೆ ಈಗಿನ ಪ್ರೆಸೆಂಟ್ ಟೈಮಲ್ಲಿ ಹೇಳಬೇಕಂದ್ರೆ ಅವ್ರಿಗೆ ತುಂಬಾ ಕಷ್ಟ ಪಾಪ. ಇಲ್ಲಿ ನಾವೆಲ್ಲ ಇಷ್ಟು ಚಿಕ್ಕ ಮಳೆಗೇ ಸಾಕಾಗ್ತಿದೆ ನಮಗೆ. ಪಾಪ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ. 3-4 ದಿನ ಹೋಗಿ ಎಂಜಾಯ್ ಮಾಡ್ಕೊಂಬರೋಕ್ಕೆ ಬೆಸ್ಟು. ಸರಿಯಾಗಿ ನೆಟ್ವರ್ಕ್ ಇರಲ್ಲ ಅಲ್ಲಿ. ಸೊ ನಾವು ಇವಾಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಪ್ಲೇಸ್ಗೆ. ನಾವಿಲ್ಲಿಗೆ ಹೋದಾದ್ಮೇಲೆ ಏನಾಯಿತು ಅಂತಂದರೆ ನಮ್ಮ ಓನ್ ವೆಹಿಕಲ್ನ ಇವಾಗ ತೋರಿಸ್ತಿರೋ ವೇಯಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ. ಮಾಣಿಕ್ಯಧಾರ ಫಾಲ್ಸ್ ಹೋಗೋ ದಾರಿ ಇದು. ಇಲ್ಲಿ ಬಿಡೋದಿಲ್ಲ, ಅವ್ರದ್ದೇ ಓನ್ ವೆಹಿಕಲ್ ಇರುತ್ತೆ. 4 ಜನಕ್ಕೆ 1000 ರೂಪೀಸ್ ಕೇಳಿದರು ನಮಗೆ. ಬಟ್ ನಾವು ಧೈರ್ಯ ಮಾಡಿ ನಮ್ಮ ಅಣ್ಣವರು ಮತ್ತು ನನ್ನ ಗಂಡ ನಾವು ಹೆಂಗಾದರೂ ಗಾಡಿ ತೊಗೊಂಡೇ ಹೋಗೋದು ಅಂತ ನಿರ್ಧಾರ ಮಾಡಿ ಗಾಡಿನ ಅಲ್ಲಿಗೆ ತೊಗೊಂಡು ಹೋದ್ವಿ ನಾವು. ನೋಡೋಕ್ಕೆ ಹೆಂಗೆ ಕಾಣಿಸುತ್ತೆ ಪ್ಲೇಸು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಆವಾಗ. ಇದು ಹಾಗೆ ಸುಮ್ಮನೆ ನಮ್ಮ ಮೆಮೊರೀಸ್ಗೆ ಅಂತಂದು ಕ್ಯಾಪ್ಚರ್ ಮಾಡಿರೋದು ಇದೆಲ್ಲ. ಆವಾಗ ನನ್ನ ಫೋನ್ ಬೇರೆ ಸರಿ ಇರಲಿಲ್ಲ. ಇವಾಗೂ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಬಟ್ ನಿಜ ನಾನು ಯೂಟ್ಯೂಬ್ಗೆ ಅಂತ ಹೋಗಿದ್ದರೆ ಚೆನ್ನಾಗಿ ನಾನು ವೀಡಿಯೋಸ್ ಮಾಡ್ಕೊಂಡು ಬರ್ಬೋದಿತ್ತು.
ನೋಡಿ ಇದೆಲ್ಲ ನೋಡೋದೇ ಒಂದು ಸ್ವರ್ಗ ಇದ್ದಂಗೆ. ಇದು ಮಾಣಿಕ್ಯದಾರದಲ್ಲಿರೋ ಇದು ಒಂದು ಶಿಖರ. ಆಮೇಲೆ ಇದೊಂದು ಬೆಟ್ಟನ ಏನೋ ಎರಡು ಆಜು ಬಾಜುನೇ ಇದ್ದಾವೆ. ತುಂಬ ಹೈಟಲ್ಲಿದೆ. ತುಂಬ ಹುಷಾರಾಗಿರ್ಬೇಕಂತ ಪ್ಲೇಸಲ್ಲೆಲ್ಲ. ಅಪ್ಪಿತಪ್ಪಿ ಸ್ವಲ್ಪ ಜ್ಞಾನ ತಪ್ಪಿದರೂ ಶಿವಲೋಕನೇ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಬಟ್ ನಾನಂತೂ ಅಲ್ಲ, ನಮ್ಮ ಅಣ್ಣರಾಗಲಿ ನನ್ನ ಗಂಡ ಆಗಲಿ ಒನ್ ಡೇ ಟ್ರಿಪ್ ಅಂತೂ ಫುಲ್ ನಾವು ನೈಟ್ ಡ್ರೆಸ್ಸಲ್ಲೇ ಕಳೆದ್ಬಿಟ್ವಿ ಎಲ್ಲ. ನಮ್ಮ ಅಣ್ಣ ಏನು ಕೃಪೆ, ನಮಗೆಲ್ಲೂ ರೂಮ್ನೇ ನೋಡಲಿಲ್ಲ ಅವನು. ಈ ಪ್ಲೇಸಿಂದ ಕೆಳಗೆ ನೋಡ್ತಾ ಇದ್ದರೆ ಮನೆಗಳೆಲ್ಲ ಚಿಕ್ಕದಾಗಿ ಕಾಣ್ತಾ ಇದ್ವು. ಅಲ್ಲಲ್ಲಿ ಒಂದು 4-5 ಮನೆಗಳು, ಮತ್ತು ಫುಲ್ ಕಾಡು, ಮತ್ತು ಅಲ್ಲಲ್ಲಿ 4-5 ಮನೆಗಳು, ಮತ್ತು ಸಣ್ಣ ನೀರಿನ ಕೊಳ. ನೋಡೋಕೆ ನಮ್ಗೆ ಖುಷಿ, ಪಾಪ ಅವ್ರಿಗೆ ಕಷ್ಟ. ನಾವು ಹೋಮ್ ಸ್ಟೇ ಮಾಡಿದಾಗ ಆ ಓನರ್ನ ಕೇಳ್ತಾ ಇದ್ವಿ. ಪಾಪ ಅವ್ರು ಯಾವಾಗ ನೋಡಿದ್ರೂ ಸ್ವೆಟ್ರು, ಸಾಕ್ಸ್ ಇದೆಲ್ಲ ಹಾಕ್ಕೊಂಡೇ ಇರ್ತಾಯಿದ್ರು. ರಿಟರ್ನ್ ಬರಬೇಕಾದ್ರೆ ಇದೊಂದು ಕೊಳ ಕಾಣಿಸ್ತು. ಸೊ ಅಲ್ಲಿ ನಮ್ಮ ಅಣ್ಣ ಕಾರ್ದು ಫೋಟೋಸ್ ಎಲ್ಲ ತೊಗೊತೀನಿ ನನಗೆ ಬೇಕು ಅಂತ ಅಲ್ಲಿಗೆ ಹೋದರು. ಸೊ ಅಲ್ಲೇ ಸ್ವಲ್ಪ ಹೊತ್ತಿದ್ದು, ಅದು ಕೂಡ ನೋಡೋಕೆ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ನಿಜ ಅಂದರೆ ಮಾಣಿಕ್ಯದಾರ ಪ್ಲೇಸಲ್ಲಿ ಒಂದೆರಡು ಬೆಟ್ಟ, ಒಂದು ಶಿಖರ, ಮತ್ತು ಒಂದು ಇರುವೆ ಜಲಪಾತ, ಮತ್ತು ಈ ಥರ ಸಣ್ಣ ಪುಟ್ಟ ಕೊಳಗಳು, ಮತ್ತು ವಿಶಾಲವಾದ ಪ್ರದೇಶ. ಅದು ಫುಲ್ ಗ್ರೀನ್ ಆಗಿ, ಮತ್ತು ಫುಲ್ ಮಂಜು, ಎಲ್ಲಿ ನೋಡಿದ್ರೂ ಮಂಜು ಫುಲ್ ಪಾಗ ತುಂಬಿಕೊಂಡಿತ್ತು. ನೋಡ್ತಾ ಇರ್ಬೋದು. ಇದೆಲ್ಲ ಮಾಣಿಕ್ಯದಾರಕ್ಕೆ ಹೋಗಬೇಕಾದ್ರೆ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 1,000 ರೂಪಾಯಿ ಕೇಳಿದ್ರು ಅವರು. ಬಟ್ ನಾವು ಹೋಗಲಿಲ್ಲ. ಈ ಥರ ಪ್ಲೇಸ್ನ ನೋಡೋಕೆ ಚೆನ್ನಾಗಿರೋದು. ಆ್ಯಕ್ಚುಲಿ ಏನಂದರೆ ಅಲ್ಲಿ ಜಾಸ್ತಿ ಪ್ಲೇಸ್ ಇಲ್ಲ. ಈ ನೇಚರ್ನ ಅನುಭವಿಸೋದಿದೆಯಲ್ಲ, ಇದೇ ಒಂದು ದೊಡ್ಡ ಖುಷಿ. ರಿಟರ್ನ್ ಬಂದಮೇಲೆ ಇಲ್ಲಿ ಒಂದೆರಡು ಫೋಟೋನ ತೊಗೊಂಡ್ವಿ. ಯಾಕಂದರೆ ಎಲ್ಲರೂ ನೈಟ್ ಡ್ರೆಸ್ ಮೇಲೆ ಇರೋದ್ರಿಂದ ಫೋಟೋ ಜಾಸ್ತಿ ಯಾರಿಗೂ ಕ್ರೇಜೇ ಹೋಗಿಬಿಟ್ಟಿತ್ತು, ಇರಲಿಲ್ಲ. ಆದ್ರೂ ಒಂದು ಸಣ್ಣ ಪುಟ್ಟ ಮೆಮೊರೀಸ್ಗೆ ಇರಲಿ ಅಂತ ತೊಗೊಂಡ್ವಿ. ನಿಜ ನಾನಂತೂ ಹಾರ್ಡ್ಲಿ ಎಂಜಾಯ್ ಮಾಡಿದೆ, ತುಂಬಾ ಎಂಜಾಯ್ ಮಾಡಿದೆ. ಬಿಟ್ಟು ಬರೋ ಹಾಗಿರಲಿಲ್ಲ, ಅಷ್ಟು ಖುಷಿ ಇತ್ತು ನನಗಲ್ಲಿ. ಯಾರೋ ನಮಗೆ ಏನೋ ಕೇಳಿದಿರೋ ಜಾಗದಲ್ಲಿ ನಮ್ಗೆ ಇಷ್ಟ ಬಂದಂಗೆ ಇರ್ತೀವಲ್ಲ, ಅದೇ ಒಂದು ದೊಡ್ಡ ಖುಷಿ. ಈ ಫಾಗ್ ನೋಡೋಕ್ಕೆ ಒಂದು ದೊಡ್ಡ ಖುಷಿ ನಮಗೆ. ಇದೆಲ್ಲ ಕ್ಯಾಮ್ರಾದಲ್ಲಿ ತಗೋಬೇಕಾದ್ರೆ ಹತ್ರ ಇದು ಬಂದಿರೋದು, ಅಷ್ಟೊಂದೇನು ಫಾಗ್ ಕಾಣ್ತಾ ಇಲ್ಲ. ನಿಜ ಹೇಳಬೇಕಂದ್ರೆ ಅಲ್ಲಿ ತುಂಬಾ ಫಾಗ್ ಇತ್ತು. ಎದುರಿಗೆ ಸ್ವಲ್ಪ ದೂರ ಇದ್ರೂ ಅವು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಇದೇ ಇರುವೆ ಜಲಪಾತ. ಇದಲ್ಲೇನೋ ಮೇಲೆ ಗುಡ್ಡದಿಂದೇನೋ ಬರುತ್ತಂತೆ. ಬಟ್ ಅದು ಎಲ್ಲಿಂದ ಬರುತ್ತಂತೆ ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ ಅಂತಿದ್ರು. ಅದ್ರ ಮೂಲ ಗೊತ್ತಿಲ್ಲ ಅಂತಿದ್ರು. ನಾವು ಇಲ್ಲೊಂದು ಪ್ಲೇಸಿಗೆ ಬಂದ್ವಿ ನೋಡಿ. ಇದು ತುಂಬಾ ಚೆನ್ನಾಗಿದೆ ಪ್ಲೇಸ್. ಫುಲ್ಲು ಖಾಲಿ ಪ್ಲೇಸ್. ಸೊ ಇದನ್ನ ಎಲ್ಲಿಗೆ ನೋಡ್ತೀವೋ ಅಲ್ಲಿವರೆಗೂ ಖಾಲಿ ಜಾಗನೇ ಇತ್ತು ಇಲ್ಲಿ. ನಾನಂತೂ ನನಗೆ ಎಲ್ಲಿ ತಿಳಿಯುತ್ತೆ ಅಲ್ಲೇ ಸುಮ್ಮನೆ ಹೋಗ್ತಾನೆ ಇದ್ದೆ. ಸಚ್ಚಿ ಮತ್ತು ಅಣ್ಣರೆಲ್ಲ ಹೋಗ್ತಾಯಿದ್ರು, ಹಾಗೆ ಸುಮ್ಮನೆ ಹೋಗ್ಬಿಟ್ಟಿಯಾ ನೀನು ಅಂತ. ನನಗೆ ಎಲ್ಲಿ ಹೋದರೂ ಸಮಾಧಾನ ಆಗ್ತಿಲ್ಲ, ಎಲ್ಲಿ ಕುಂತ್ರೂ ಸಮಾಧಾನ ಆಗ್ತಿಲ್ಲ. ಇದೆಲ್ಲ ನಂದೇ, ಇಲ್ಲೇ ಇರಬೇಕು ಅನ್ನೋಷ್ಟು ಖುಷಿ ಆಗ್ತಿತ್ತು. ಅಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ಬಟ್ ಜಾಸ್ತಿ ಹೊತ್ತಿರೋ ಹಾಗೂ ಇರಲಿಲ್ಲ, ಕೂಡ ಮಾಡಿರಲಿಲ್ಲ ನಾವು. ಸೊ ಕೆಳಗೆ ಬಂದ ತಕ್ಷಣ, ನೆಟ್ವರ್ಕ್ ಸಿಕ್ಕ ತಕ್ಷಣ ನಾವು ಹೋಮ್ ಸ್ಟೇನ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವಿವಾಗ ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ತೊಗೊಂಬಂದು ಊಟಕ್ಕೆ ಕೂತ್ಕೊಂಡಿದ್ವಿ. ಇದೆಲ್ಲ ಹೋಮ್ ಸ್ಟೇದು ನಾನು ತೋರಿಸ್ತಾ ಇರೋದಿಲ್ಲಿ ಫೋಟೋಸ್ಗಳನ್ನೆಲ್ಲ ನಾನು ನಾಳಿನ ವಿಡಿಯೋದಲ್ಲಿ, ಯಾಕಂದರೆ ಇದು ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾಳಿನ ವಿಡಿಯೋದಲ್ಲಿ ಯಾವ ಹೋಮ್ ಸ್ಟೇ, ಯಾವ ಪ್ಲೇಸು, ಎಷ್ಟು ಪ್ರೈಸಲ್ಲಿ ಹೋದ್ವಿ, ಯಾವ ಥರ ನಮಗೆಲ್ಲ ಸರ್ವಿಸ್ ಎಲ್ಲ ಇತ್ತು, ಏನು ಬೆನಿಫಿಟ್ ಸಿಕ್ತು, ನಮಗೆ ಎಷ್ಟು ಖುಷಿ ಆಯಿತು ಅದನ್ನೆಲ್ಲ ಹೇಳ್ತೀನಿ. ಇದೇ ಹೋಮ್ ಸ್ಟೇ ಅದು. ಇದ್ರ ಬಗ್ಗೆ ಆಜು ಬಾಜು ಪ್ಲೇಸು, ಆ್ಯಕ್ಚುಲಿ ನಾವು ಕಾಪಿ ಎಸ್ಟೇಟಿನ ಹತ್ರ ಇದ್ವಿ, ಅದನ್ನೆಲ್ಲ ನಾನು ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ.
ನನಗಂತೂ ಈ ಟ್ರಿಪ್ಪು 2 ದಿನ ಮಾಡಿದರೂ ಕೂಡ ತುಂಬಾ ಖುಷಿ ಕೊಡ್ತು. ನನ್ನ ಗಂಡನ ಜೋಡಿ ಫ್ರೀಯಾಗಿ ಓಡಾಡೋ ಹಾಗೆ ಮಾಡ್ತು ಮತ್ತು ನಮ್ಮ ಅಣ್ಣರ ಜೋಡಿ ಟೈಮ್ ಕಳೆಯೋ ಹಾಗೆ ಮಾಡ್ತು. ನನಗಂತೂ ಬರೀ ಚಳಿ, ಫಾಗು, ಗ್ರೀನ್ ಮಧ್ಯೆ ಇದ್ದು ಖುಷಿ ಕೊಡ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಹೋಮ್ ಸ್ಟೇ ಬಗ್ಗೆ ತಿಳಿಸ್ತೀನಿ. ನಾನು ಈ ದಿನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗೋ ದಾರಿಯಿಂದ ಹಿಡಿದು ಒಂದೇ ಪ್ಲೇಸ್ ನೋಡಿದ್ರೂ ಯಾವ ಥರ ಪ್ಲೇಸ್ ನೋಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ತೋರಿಸಿದ್ದೀನಿ. ನಾಳೆ ಹೋಮ್ ಸ್ಟೇ ಬಗ್ಗೆ ಮತ್ತು ರಿಟರ್ನ್ ಬರಬೇಕಾದ್ರೆ ಯಾವ ಪ್ಲೇಸ್ ನೋಡಿದ್ವಿ ಅನ್ನೋದನ್ನು ನಾನು ತಿಳಿಸ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.